ಕರ್ನಾಟಕ ರಾಜ್ಯ ರೈತ ಸಂಘ ತಾಲೂಕು ಘಟಕ ಲಿಂಗಸೂರು ವತಿಯಿಂದ ಮಾನ್ಯ ಸಹಾಯಕ ಆಯುಕ್ತರಾದ ಬಸವಣ್ಣಪ್ಪ ಕಲ್ಶೆಟ್ಟಿ ಅವರಿಗೆ ಬೆಳೆಹಾನಿ ಪರಿಹಾರ ಹಾಗೂ ಬೆಳೆ ವಿಮೆ ಪರಿಹಾರ ವಿಳಂಬದ ಕುರಿತು ಮತ್ತು ಎಪಿಎಂಸಿಗಳಲ್ಲಿ ವರ್ತಕರ ತೂಕದಲ್ಲಿ ರೈತರಿಗೆ ಮಾಡುತ್ತಿರುವ ಅನ್ಯಾಯವನ್ನು ತಕ್ಷಣ ಸರಿಪಡಿಸಬೇಕೆಂದು ಮನವಿ ಸಲ್ಲಿಸಿ ಒತ್ತಾಯಿಸಲಾಯಿತು. ರಾಯಚೂರು ಜಿಲ್ಲಾದ್ಯಂತ ಇತ್ತೀಚೆಗೆ ಸತತವಾಗಿ ಸುರಿದ ಭಾರೀ ಮಳೆಯಿಂದ ರೈತರ ಜಮೀನುಗಳಲ್ಲಿ ತೋಟಗಾರಿಕೆ ಇಲಾಖೆ ಬೆಳೆಗಳು ಹಾಗೂ ಕೃಷಿ ಇಲಾಖೆಯ ಪ್ರಮುಖ ಬೆಳೆಗಳಾದ ತೊಗರಿ, ಹತ್ತಿ, ದಾಳಿಂಬೆ, ಮೆಣಸಿನಕಾಯಿ ಸೇರಿದಂತೆ ಅನೇಕ ಬೆಳೆಗಳನ್ನು ಸಂಪೂರ್ಣವಾಗಿ ನಾಶವಾಗಿವೆ. ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರದಿಂದ ಲಿಂಗಸೂರು ಮತ್ತು ಮಸ್ಕಿ ತಾಲೂಕಿನ ಕೆಲ ರೈತರ ಬ್ಯಾಂಕ್ ಖಾತೆಗಳಿಗೆ ಮಾತ್ರ ಬೆಳೆ ಹಾನಿ ಪರಿಹಾರ ಧನ ಜಮಾ ಆಗಿದ್ದು, ಇನ್ನು ಬಹಳಷ್ಟು ರೈತರಿಗೆ ಬೆಳೆ ಪರಿಹಾರ ಹಾಗೂ ಬೆಳೆ ವಿಮೆ ಪರಿಹಾರ ಹಣ ಜಮಾ ಆಗಿಲ್ಲ ಎಂದು ರೈತ ಸಂಘ ಆಕ್ರೋಶ ವ್ಯಕ್ತಪಡಿಸಿತು. ಏನು ಹೇಳ್ತಾರೆ, ಗುಂಡಾವರ್ತನ ಲೆಕ್ಕಕ್ಕೆ ನಮ್ಮ ಮಾತಾಡಿದ್ರು. ಮಾರಾಟ ಮಾಡ್ತಕ್ಕಂಥ ರೈತರು ಬಂದಿದ್ದೀವಿ, ನೀವು ರೈತ ಸಂಘದವ್ರು ಬಂದು ಹೇಳ್ಬಿಟ್ರು ಅಂತ ಅವ್ರು ಹೇಳಿದ್ರು. ನಿಮ್ಗೆ ಮನೆ ಬಂದು ಗಟ್ಟಿಯಾಗಿ ಹೇಳಿದ್ರೆ ಕೆಲಸ ಮಾಡ್ಕೊಂಡು ಇದೇ ಥರ ಸೀಸನ್ ಇದೆ. ಹಿಂಗಾದ್ರೆ ಹೆಂಗೆ ಮಾಡ್ಬೇಕು ರೈತರು? ರಾಜ್ಯಾಧ್ಯಕ್ಷರು ಏನು ಹೇಳಿದ್ರು ಸರ್, ಅವರು ಕರ್ನಾಟಕ ಸಾಹೇಬರ್ತಲ್ಲಿ ACMCನಾಗ ಕೂತ್ಬಿಟ್ರೆ ಅಲ್ಲಿ ಅವ್ರು ರೈತರ ಕೆಲಸ ಮಾಡ್ಕೊಂಡು ಎದ್ದು ಹೋಗ್ಬಿಟ್ರು. ಬೆಳೆ ಪರಿಹಾರ ಬಂದಿದೆ, ಬರಲಾರ್ದ್ರು ಭಾಳ ಜನ ಅವರು ಅವರ ಆಧಾರ್ ಕಾರ್ಡ್ ಸಮಸ್ಯೆ ಇರ್ಬೋದು, ಇಲ್ಲ ಬ್ಯಾಂಕ್ ಅಕೌಂಟ್ ಸಮಸ್ಯೆ ಇರ್ಬೋದು, ಮತ್ತು ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡಿ ಹೀಗಾಗಿ ಭಾಳ ಸಮಸ್ಯೆ ಆಗಿದೆ. ಅದೊಂದು ಈಗ ಇನ್ಶೂರೆನ್ಸ್ ಕಟ್ಟಿವಿ ನಾವು, ಇಲ್ಲಿ ಅದು ದಾಖಲಾತಿ ತಗೊಂಡು 5 ವರ್ಷದಿಂದ ಕಟ್ತಾ ಇದ್ವಿ. ಒಂದು ಭಾಗದಲ್ಲಿ ಇನ್ಶೂರೆನ್ಸ್ ನಿಮ್ಗೆ ಗೊತ್ತಿರ್ತಾರೆ, ನೀವು ಕಳೆದ 4 ವರ್ಷಗಳಿಂದ ಕೃಷಿ ಇಲಾಖೆ ಮತ್ತು ತೋಟಗಾರಿಕೆ ಇಲಾಖೆ ಮಾರ್ಗದರ್ಶನದಂತೆ ರೈತರು ಸತತವಾಗಿ ಬೆಳೆ ವಿಮೆ ಮಾಡಿಕೊಂಡಿದ್ದರು. ವಿಮೆ ಕುರಿತು ಸಂಬಂಧಿಸಿದ ಇಲಾಖಾಧಿಕಾರಿಗಳಿಂದ ಸ್ಪಷ್ಟ ಮಾಹಿತಿ ಸಿಗುತ್ತಿಲ್ಲ. ಇದರಿಂದ ರೈತರ ಗೊಂದಲ ಹಾಗೂ ಆರ್ಥಿಕ ಸಂಕಷ್ಟಕ್ಕೆ ಒಳಗಾಗುತ್ತಿದ್ದಾರೆ ಎಂದು ಸಂಘದ ಮುಖಂಡರು ಹೇಳಿದರು. ಇದಲ್ಲದೆ ಲಿಂಗಸೂರು ಮತ್ತು ಮಸ್ಕಿ ಎಪಿಎಂಸಿಗಳಲ್ಲಿ ಹಿಂದಿನಿಂದ ಗೋಣಿ ಚೀಲಗಳಲ್ಲಿ ಧಾನ್ಯ ತೂಕ ಮಾಡಲಾಗುತ್ತಿತ್ತು. ಆದರೆ ಇತ್ತೀಚೆಗೆ ಪ್ಲಾಸ್ಟಿಕ್ ಚೀಲಗಳಲ್ಲಿ ತೂಕ ಮಾಡಿ ಪ್ರತಿ ಚೀಲಕ್ಕೆ 1 kg ಸೂಟ್ ನಿಲ್ಲಿಸಿರುವುದು ರೈತರಿಗೆ ಭಾರೀ ಅನ್ಯಾಯವಾಗಿದ್ದು, ಕೂಡಲೇ ಮೊದಲಿನಂತೆ ಗೋಣಿ ಚೀಲಗಳಲ್ಲಿ ಧಾನ್ಯ ತೂಕ ಮಾಡುವ ವ್ಯವಸ್ಥೆ ಜಾರಿಗೆ ತರಬೇಕೆಂದು ಆಗ್ರಹಿಸಿದರು. ರೈತರ ಪ್ರಮುಖ ಬೇಡಿಕೆಗಳು: ಬಾಕಿ ಇರುವ ಎಲ್ಲ ಬೆಳೆ ಹಾನಿ ಪರಿಹಾರ ಹಣವನ್ನು ತಕ್ಷಣ ರೈತರ ಖಾತೆಗೆ ಜಮಾ ಮಾಡಬೇಕು. ವೈಜ್ಞಾನಿಕ ಬೆಳೆ ಹಾನಿ ಮೌಲ್ಯಮಾಪನ ನಡೆಸಿ ಪ್ರತಿ ಎಕರೆಗೆ 25,000 ಪರಿಹಾರ ನೀಡಬೇಕು. ಪ್ರತಿಯೊಬ್ಬ ರೈತನಿಗೆ ತನ್ನ ಪರಿಹಾರದ ಸ್ಥಿತಿಗತಿ ತಿಳಿಯುವಂತೆ ಪರಿಹಾರ ದರ್ಶಕ ವ್ಯವಸ್ಥೆ ಜಾರಿಗೆ ತರಬೇಕು. ದತ್ತಾಂಶ ದೋಷಗಳನ್ನು ಸರಿಪಡಿಸಲು ತಾಲೂಕು ಮಟ್ಟದಲ್ಲಿ ಪ್ರತ್ಯಕ್ಷ ಸಹಾಯವಾಣಿ ಆರಂಭಿಸಬೇಕು. ಬಾಕಿ ಇರುವ ಬೆಳೆ ವಿಮಾ ಪರಿಹಾರ ಹಣವನ್ನು ಕೂಡಲೇ ಜಮಾ ಮಾಡಬೇಕು. ಎಪಿಎಂಸಿಗಳಲ್ಲಿ ರೈತರಿಗೆ ಆಗುತ್ತಿರುವ ತೂಕ ಅನ್ಯಾಯವನ್ನು ತಕ್ಷಣ ನಿಲ್ಲಿಸಬೇಕು. ಈ ಸಂದರ್ಭದಲ್ಲಿ ರೈತ ಸಂಘದ ತಾಲೂಕು ಘಟಕದ ಅಧ್ಯಕ್ಷರಾದ ಮಲ್ಲಣ್ಣ ಕೋಳೂರ್, ರಾಜ್ಯ ರೈತ ಸಂಘದ ಪ್ರಧಾನ ಕಾರ್ಯದರ್ಶಿ ನಿಂಗಪ್ಪ ಗೌಡನಬಾವಿ ಸಾಕಿನಹಟ್ಟಿ, ರಾಜ್ಯ ರೈತ ಸಂಘದ ಅಧ್ಯಕ್ಷ ಬಸನಗೌಡ ಮುಟ್ಟೂರ್ ಸಾಕಿನ್ ಗೌಡೂರ್, ಮಾನಪ್ಪ ಪುಲನಬಾವಿ, ಬಸಲಿಂಗಪ್ಪ ಪುಲನಬಾವಿ, ಗ್ರಾಮ ಘಟಕದ ಅಧ್ಯಕ್ಷ ಕುಮಾರಸ್ವಾಮಿ, ಗೌರವಾಧ್ಯಕ್ಷ ಅಮರಣ್ಣ ಅರಳಿಹಳ್ಳಿ, ಗ್ರಾಮ ಪಂಚಾಯತ್ ಸದಸ್ಯರಾದ ಈರಣ್ಣ ಗುಡಿಯಾಳ್, ವೆಂಕಣ್ಣ ಗುಡಿಯಾಳ್, ನಾಗರಾಜ್ ಗುಡಿಯಾಳ್, ಖಾಸಿಂ ಸಾಬ್ ಮುದುಗಲ್, ಹುಸೇನ್ ನಾಯಕ್ ಮುದುಗಲ್, ಮುದುಕನಗೌಡ, ಹನುಮಪ್ಪ, ಸಿದ್ಲಿಂಗಪ್ಪ, ಚನ್ನಬಸವ ಕುಪ್ಪಣ್ಣ, ವೆಂಕಣ್ಣ, ಬಸವರಾಜ್ ಹಿರೇಮನಿ ಸೇರಿದಂತೆ ಅನೇಕ ರೈತರು ಉಪಸ್ಥಿತರಿದ್ದರು. ರೈತರ ಸಂಘರ್ಷವನ್ನು ಗಂಭೀರವಾಗಿ ಪರಿಗಣಿಸಿ ತಕ್ಷಣ ಬೆಳೆ ಪರಿಹಾರ ಹಾಗೂ ಬೆಳೆ ವಿಮೆ ಹಣ ಬಿಡುಗಡೆ ಮಾಡಬೇಕು ಮತ್ತು ಎಪಿಎಂಸಿ ಅನ್ಯಾಯಕ್ಕೆ ಕಡಿವಾಣ ಹಾಕಬೇಕು ಎಂದು ರೈತ ಸಂಘ ಸ್ಪಷ್ಟವಾಗಿ ಆಗ್ರಹಿಸಿತು.